ಅಲ್ಲೂ ಅಂದ್ರೆ ಏನದು ಹೇಳಿದ್ರಲ್ಲ ಅಂದ್ರೆ ಮೇಡಮ್ ಸರ್ ಇವಾಗ ಕೆಲವರು ಏನಂದ್ರೆ ಈ ರೀತಿ ಮೇಯ್ಸೋದಕ್ಕೆಲ್ಲ ಜಾಗ ಇರಲ್ಲ. ಸೊ ಅಂತವ್ರು ಯಾವ ರೀತಿ ಫುಡ್ ನ ಅಂತವ್ರ 5 ವರ್ಷದಿಂದ ಒಂದ್ 70ರಿಂದ ಮೇಲ್ ಕುರಿಗಳು ಸತ್ತೋಗಿದೆ ಬರೀ ಪ್ಲಾಸ್ಟಿಕ್ ತಿಂದು. ಸರ್ ಇವಾಗ 100 ಕುರಿ ಏನಾದ್ರು ನಾವು ಸಾಕ್ತಿವಿ ಅನ್ನೋದಾದ್ರೆ ಎಷ್ಟು ಎಕರೆಲಿ ನಾವು ಜೋಳನ ಮಾಡ್ಬೇಕಾಗುತ್ತೆ ಬೆಳಿಬೇಕಾಗುತ್ತೆ? ಅದೇ ಮಿಷಿನ್ ಅಲ್ಲಿ ಓಡಿಸ್ತಾರೆ. ಹಾ. ಮಿಷಿನ್ ಅಲ್ಲಿ ಓಡಿಸ್ಬಿಟ್ಟು ಒಂದು 50 ವರ್ಷದಿಂದ ಮಾಡ್ತಾರೆ. 50 ವರ್ಷದಿಂದ ಮಾಡ್ತಾ ಇದ್ರ 5 ವರ್ಷದಿಂದ ಒಂದ್ 70ರಿಂದ ಮೇಲ್ ಕುರಿಗಳು ಸತ್ತೋಗಿದೆ ಬರೀ ಪ್ಲಾಸ್ಟಿಕ್ ತಿಂದು. ಒಂದು 5,000 ರೂಪಾಯಿ ಕೊಟ್ಟು ಮರಿ ತಗೊಬಂದ್ರೆ ಅದಕ್ಕೊಂದು 15,000 ರೂಪಾಯಿ ಖರ್ಚೆ ಬರುತ್ತೆ. ನಮಸ್ಕಾರ, ನಾನು ನಿಮ್ಮ ಲಿಖಿತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕುರಿ ಸಾಗಾಣಿಕೆ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಜನ ಕುರಿ ಸಾಗಾಣಿಕೆ ಮಾಡ್ಬೇಕು, ಕುರಿನ ಸಾಕ್ಬೇಕು ಅಂತ ಅನ್ಕೊಂಡಿರ್ತೀರಾ. ಬಟ್ ನಿಮಗೆ ಒಂದು ಜನರಲ್ ಐಡಿಯಾ ಇರಲ್ಲ ಯಾವ ರೀತಿ ಕುರಿ ಸಾಗಾಣಿಕೆ ಮಾಡ್ಬೇಕು ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇವ್ರು ಏನಂದ್ರೆ ಆಲ್ಮೋಸ್ಟ್ ಒಂದು 100 ಕುರಿಗಳನ್ನ ಸಾಕಿದ್ದಾರೆ. ಇಲ್ಲಿ ಚಿಕ್ಕ ಚಿಕ್ಕ ಕುರಿಗಳು ಕೂಡ ಇದೆ, ನೀವು ನೋಡ್ಬೋದು. ಅಂಡ್ ದೊಡ್ಡ ದೊಡ್ಡ ಕುರಿಗಳು ಕೂಡ ಇದಾವೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ. ಸಾಗಾಣಿಕೆ ಮಾಡೋರು 2 ರೀತಿಯ ಕುರಿ ಸಾಗಾಣಿಕೆ ಮಾಡೋದು. ಒಂದು, ಈ ರೀತಿ ಶೆಡ್ಡನ್ನ ನಿರ್ಮಿಸಿ ಕುರಿ ಸಾಗಾಣಿಕೆ ಮಾಡ್ಬೋದು. ಶೆಡ್ಡು ಇಲ್ಲ ಅಂದ್ರೂ ಕೂಡ ಕುರಿ ಸಾಗಾಣಿಕೆ ಮಾಡ್ಬೋದು. ಶೆಡ್ಡನ್ನ ನಿರ್ಮಿಸಿ ಕುರಿ ಸಾಗಾಣಿಕೆ ಮಾಡೋದು ಸಿಟಿಲೂ ಕೂಡ ಮಾಡ್ಬೋದು, ಹಳ್ಳಿಲೂ ಕೂಡ ಮಾಡ್ಬೋದು. ಇನ್ನೊಂದು ತರ ಕುರಿ ಸಾಗಾಣಿಕೆ ಯಾವ ರೀತಿ ಬರುತ್ತೆ ಅಂದ್ರೆ ಈ ರೀತಿ ಹೊಲದಲ್ಲಿ ಮೇಯೋದಕ್ಕೆ ಅಂತ ಬಿಡೋದು. ಇದು ಸಿಟಿಲಿ ಮಾಡೋದಕ್ಕೆ ಆಗಲ್ಲ. ಸಿಟಿಲಿ ಯಾಕೆಂದ್ರೆ ಜಾಗ ಕಡಿಮೆ ಇರೋದ್ರಿಂದ ಸಿಟಿಲಿ ಕುರಿಗಳನ್ನ ತಗೊಂಡು ಜಮೀನಲ್ಲಿ ಬಿಡೋದಕ್ಕೆ ಆಗಲ್ಲ. ಈ ರೀತಿಯ ಕುರಿ ಸಾಗಾಣಿಕೆ ಏನಿದೆ ಇದು ಬರೀ ಹಳ್ಳಿಗಳಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಈ 2 ತರಹದ ಕುರಿ ಸಾಗಾಣಿಕೆಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಜೀವನ್ ಅಂತ. ಸರ್ ಎಷ್ಟು ಕುರಿಗಳನ್ನ ಸಾಕಿದ್ದೀರಾ? ಮೇಡಮ್ ನಾವೊಂದು 150ರಿಂದ 200 ಕುರಿ ಸಾಕಿದ್ದೀವಿ. 150ರಿಂದ 200 ಕುರಿಗಳು ಸಾಕಿದ್ದೀರಾ. ಎಷ್ಟು ವರ್ಷದಿಂದ ಇದನ್ನ ನೋಡ್ಕೊಂತಾ ಬರ್ತಿರೋದು ನೀವು? ಈಗ ನಾವು ಒಂದು 15 ವರ್ಷದಿಂದ ಮಾಡ್ಕೊಂತ ಬರ್ತೀವಿ. 15 ವರ್ಷದಿಂದ ನಡೆಸ್ಕೊಂತ ಬರ್ತಾ ಇದೀವಿ. ನಮ್ಮ ತಾತನ ಕಾಲದಿಂದಲೂ ಇದಾವೆ. ನಿಮ್ ತಾತನ ಕಾಲದಿಂದನೂ ಕೂಡ ಇದಾವೆ. 15 ವರ್ಷದಿಂದ ನೀವು ಸಾಕೊಂತ ಬಂದಿದ್ದೀರಾ. ಸರ್ ಇವಾಗ ಕುರಿಗಳಿಗೆ ಫುಡ್ ಯಾವ್ದನ್ನ ಹಾಕ್ತೀರಾ ನೀವು? ಮೇಡಮ್ ನಾವ್ ಯಾವ್ದನ್ನು ಫುಡ್ ಏನು ಹಾಕಲ್ಲ. ಆರ್ಗಾನಿಕ್ ಆಗಿ ಏನ್ ಮೇಯ್ಕೊಂಬರ್ತಾವ ಅದೇ ಅಂದ್ರೆ ನೀವು ಹೊರ್ಗಡೆ ಬಿಡ್ತೀರಾ, ಅವನ್ನ ತಿನ್ಕೊಂಡು ಬರ್ತವೆ, ಮೇವ್ ತಿನ್ಕೊಂಡು ಬರ್ತವೆ. ಸರ್ ಒಂದು ಕುರಿಗಳು ಚಿಕ್ಕದಿಂದ ದೊಡ್ಡದಾಗ್ಬೇಕಂದ್ರೆ ಎಷ್ಟು ಸಮಯಗಳು ಬೇಕಾಗ್ಬೋದು? ಮೇಡಮ್ ಒಂದ್ ಕುರಿ ಒಂದು ವಯಸ್ಕ ಅಂತ ತಲುಪಬೇಕು, 2 ಅಲ್ಲಿಗೆ ಕೆಡೋಗ್ಬೇಕು ಅಂದ್ರೆ 1.5ರಿಂದ 2 ವರ್ಷ ಬೇಕು. 1.5ರಿಂದ 2 ವರ್ಷ ಬೇಕು. ಅಲ್ಲೂ ಅಂದ್ರೆ ಏನದು ಹೇಳಿದ್ರಲ್ಲ ಅಂದ್ರೆ ಮೇಡಮ್ ಈಗ ಒಂದು ವಯಸ್ಕ ಅಂತ ಒಂದ್ ಮರಿ ಹಾಕ್ಬೇಕು ಅಂತ ಒಂದ್ ಕುರಿ ರೆಡಿ ಆಗಿದೆ ಅಂದ್ರೆ 2 ಅಲ್ಲು ಅಂತ ಹೇಳ್ತೀವಿ. ಹಳ್ಳಿ ಕಡೆ ಅದನ್ನು ಬರ್ಬೇಕು. ಅಂದ್ರೆ 2 ಅಲ್ಲು ಬಂದ್ರೆ ಕುರಿಗೆ ಅದು ಏಜ್ ಆಗಿದೆ, ಅದು ಇವಾಗ ಮರಿ ಹಾಕುತ್ತೆ ಅಂತ ಅದ್ರ ಸೂಚನೆ ಕುರಿದು. ಇವಾಗ ಎಷ್ಟು ವರ್ಷಗಳು ಬೇಕಾಗುತ್ತೆ ಅಂದ್ರೆ ಸುಮಾರು ಕುರಿ ಆ ವಯಸ್ಸಿಗೆ ಬರೋದಕ್ಕೆ? 1.5ರಿಂದ 2 ವರ್ಷ. 1.5ರಿಂದ 2 ವರ್ಷದಲ್ಲಿ ಬರುತ್ತೆ. ಒಂದೇ ಸತಿ ಮರಿ ಹಾಕಿದ್ರೆ ಎಷ್ಟು ಹಾಕ್ಬೋದು ಕುರಿಗಳು? ಒಂದು ಇದು 14 ತಿಂಗಳಿಗೆ 2 ಹಾಕುತ್ತೆ. 14 ತಿಂಗಳಿಗೆ 2 ಮರಿ. ಅಂದ್ರೆ ಈಗ ಒಂದು ಬ್ಯಾಚ್ ಅಲ್ಲಿ ಮರಿ ಕಿತ್ಕೊಂಡು ನಾವು ಒಂದು ಬ್ಯಾಚ್ ಅಲ್ಲಿ ಮರಿ ಕೇಳ್ತಿದ್ದೀವಿ ಅಂದಾಗ ಈಗ 42 ದಿನಕ್ಕೂ ಮರಿ ಬರುತ್ತೆ ಕಟಾವಿಗೆ. 3 ತಿಂಗಳು 4 ತಿಂಗಳು 5 ತಿಂಗಳವರೆಗೂ ಬರುತ್ತೆ. ಈಗ ನಾವು ಮಾರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬರುತ್ತೆ ಮರಿ ನಾವ್ ಯಾವ ತರ ಡೆವಲಪ್ಮೆಂಟ್ ಮಾಡಿ ಮಾರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಒಂದು ಸಣ್ಣ ಕುರಿನ ತಂದ್ಬಿಟ್ಟು ಸಣ್ಣ ಕುರಿನ ನಾವು ಕುರಿ ಸಾಗಾಣಿಕೆ ಮಾಡ್ಬೇಕು ಅನ್ನೋದಾದ್ರೆ ಈ ರೀತಿ ಒಂದು ಶೆಡ್ ನ ಅವರು ನಿರ್ಮಿಸ್ಬೇಕು ಅನ್ನೋದಾದ್ರೆ ಎಷ್ಟು ಕಾಸ್ಟ್ ಬೇಕಾಗುತ್ತೆ? ಲೋ ಬಜೆಟ್ ಅಲ್ಲೂ ಮಾಡ್ಬೋದು, ಹೈ ಬಜೆಟ್ ಅಲ್ಲೂ ಮಾಡ್ಬೋದು. ಲೋ ಬಜೆಟ್ ಸಿಂಪಲ್ ಆಗಿ ಈಗ ಕಾಣಿಸ್ತಾ ಇದೆಯಲ್ಲ ಶೆಡ್, ಈ ರೀತಿ ಶೆಡ್ ನ ನಿರ್ಮಿಸ್ತೀವಿ ಅನ್ನೋದಾದ್ರೆ ಎಷ್ಟು ಬೇಕಾಗ್ಬೋದು ಬಜೆಟ್? ಒಂದು 5.5ರಿಂದ 6 ಲಕ್ಷ. 5.5ರಿಂದ 6 ಲಕ್ಷ ಬೇಕಾಗ್ಬೋದು. ಈ ರೀತಿ ಸಣ್ಣದು ಶೆಡ್ಗೆ 5.5ರಿಂದ 6 ಲಕ್ಷ ಬೇಕಾಗುತ್ತೆ. ಕುರಿ ಒಂದು ಸಣ್ಣ ಒಂದು ಮೀಡಿಯಂ ಲೆವೆಲ್ ಇರುವಂತ ಕುರಿಗಳನ್ನ ತರ್ತೀನಿ ಅನ್ನೋದಾದ್ರೆ ಎಷ್ಟು ಬೇಕಾಗುತ್ತೆ? ನಿಮ್ಮ ರೈತರಲ್ಲ ಅದೊಂದು ಹೇಳ್ತಿದ್ದೀನಿ, ಚಿಕ್ಕ ಮರಿ ತಗೊಬಂದ್ರೆ ಅದು ಡೆವಲಪ್ಮೆಂಟ್ ಆಗೋದ್ನೇ ಒಂದು 4 ತಿಂಗಳು ಲೇಟ್ ಆಗುತ್ತೆ. ಅದೇ ನಾವು ಒಂದು ಮಿನಿಮಮ್ ಅಂದ್ರೆ 13 kg 14 kg ಮರಿ ಕೊಡ್ತೀವಿ ಕಟಾವಿಗೆ ಹೋಯ್ತವಲ್ಲ, ಆ ಮರಿ ತಗೊಬಂದ್ರೆ ನಮಗೆ ಬೇಗ ಬ್ರೋತಿಂಗ್ ಬರುತ್ತೆ, ಅಂದ್ರೆ ಕಟಾವಿಗೂ ಬೇಗ ಬರುತ್ತೆ, ಮಾರೋದಕ್ಕೂ ಹೆಲ್ಪ್ ಆಗುತ್ತೆ. ಈ ಸಣ್ಣದ್ ತಗೊಬಂದು ಅದನ್ನ ಫೀಡ್ಸ್ ಹಾಕಿ ಅದೇ ಖರ್ಚು ಅಲ್ಲಿಗೆ ಬರುತ್ತೆ. ಅಂದ್ರೆ ಒಂದ್ ಸ್ವಲ್ಪ ದೊಡ್ಡದಾಗಿರೋ ಮರಿ ತಗೊಬಂದ್ರೆ ದೊಡ್ಡದಾಗಿರೋ ಮರಿ ತಂದು ಸಾಕೋದು ಬೇಗ ಬ್ರೋತಿಂಗ್ ಬರುತ್ತೆ, ಉತ್ತಮ. ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಜಾಸ್ತಿ ಕೊಟ್ಟು ತಗೊಬಂದ್ರೆ ನಮಗೂ ಕಾಸ್ಟ್ ಜಾಸ್ತಿನೂ ಸಿಗುತ್ತೆ. ಸಿಗುತ್ತೆ. ಈಗ ಒಂದು 5,000 ರೂಪಾಯಿ ಕೊಟ್ಟು ಮರಿ ತಗೊಬಂದ್ರೆ
ಅದಕ್ಕೊಂದು 15,000 ರೂಪಾಯಿ ಖರ್ಚೆ ಬರುತ್ತೆ. 15,000 ರೂಪಾಯಿ ಖರ್ಚು ಬರುತ್ತೆ. 7,500 8,000 ರೂಪಾಯಿ ಮರಿ ತಗೊಬಂದ್ರೆ ಅದಕ್ಕೊಂದು 6,000 5,500 ಖರ್ಚಾಗುತ್ತೆ. ಖರ್ಚಾಗುತ್ತೆ. ಆಮೇಲೆ ಮೇಯ್ಕೊಳಂತ ಅದರ ಬಾಡಿಗೆ ಅದು ಇದಾಗುತ್ತೆ. ಸೊ ತುಂಬಾ ಸಣ್ಣ ಕುರಿ ತಂದ್ರೆ ಅದು ಲಾಭದಾಯಕ ಆಗಲ್ಲ. ಸೊ ಮೀಡಿಯಂ ಹೈಟ್ ಇರೋದು, Height ಇರೋದು. ಮೀಡಿಯಂ ದೊಡ್ಡ ಕುರಿನ ತಗೊಂಡ್ ಬಂದ್ರೆ ಅದೇ ಲಾಭದಾಯಕ ರೈತರಿಗೆ. ಸೊ ಸುಮಾರು ಜನ ಅನ್ಕೊಳ್ತಾರೆ ಅಂದ್ರೆ ನಾವು ಚಿಕ್ಕ ಮರಿನ ತಗೊಂಡ್ ಬಂದ್ ಸಾಕಿದ್ರೆ ನಮಗೆ ಹೆಚ್ಚು ಲಾಭ ಬರುತ್ತೆ ಅಂತ. ಅದು ಇಲ್ಲಿ ವರ್ಕೌಟ್ ಆಗಲ್ಲ. ಮೀಡಿಯಂ ಲೆವೆಲ್ ಕುರಿ ತಗೊಂಡ್ ಬಂದ್ರೆ ಮಾತ್ರ ಲಾಭದಾಯಕವಾಗೋದು. ಸರ್ ನೀವು ಎಷ್ಟು ವರ್ಷದಿಂದ ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೀರಾ? ನಾವು ಒಂದು 50 ವರ್ಷದಿಂದ ಮಾಡ್ತೀವಿ. 50 ವರ್ಷದಿಂದ ಮಾಡ್ತಾ ಇದ್ದೀರಾ? ಸರ್ ಇದಕ್ಕೆಲ್ಲ ಫುಡ್ ಯಾವ ರೀತಿ ನೀವ್ ಹಾಕ್ತೀರಾ ಕುರಿಗಳಿಗೆಲ್ಲ? ನಾವ್ ಹಿಂಗೆ ಮೇಯ್ಸ್ಕೆ ಬಂದೆ ಫುಡ್ ಹಾಕ್ತಿರೋದು. ನಾವೇನ್ ಅಂದ್ರೆ ಸ್ಪೆಷಲ್ ಆಗಿ ನೀವೇನು ನಾವೇನು- ಕುರಿಗೆ ಫುಡ್ ಆತರ ಏನು ಹಾಕ್ತಿಲ್ಲ, ಈ ಯಾ- ರೀತಿ ಈಗೆಲ್ಲ ಬರ್ತಾರ ಮೇಯ್ಸೋದು. ಕೊಂಡ್ಕ ಬಂದು ಯಾವ್ದೋ ಒಂದು ಫುಡ್ ಹಾಕ್ತಿದ್ವಿ ಅಷ್ಟು ಬಿಟ್ಟು ಫುಡ್ ಹಾಕ್ತಾರೆ. ಮರಿಗೆ. ಸರ್ ಇವಾಗ ಕೆಲವರು ಏನಂದ್ರೆ ಈ ರೀತಿ ಮೇಯ್ಸೋದಕ್ಕೆಲ್ಲ ಜಾಗ ಇರಲ್ಲ. ಸೊ ಅಂತವ್ರು ಯಾವ ರೀತಿ ಫುಡ್ ಹಾಕ್ಬೋದು? ಶೆಡ್ ಮಾಡ್ಕೊಂಡು ಸಾಗಣೆ ಮಾಡಿ ಸಾಕ್ತಾರೆ. ಸಾಗಾಣಿಕೆ ಈ ಮಾಡಿ ಸಾಕ್ತಾರೆ, ಮೇಸಂತ ಜಾಗದಾರ ಮೇಸಂತಾರ ಮೇಯ್ಸ್ಕೆ ಬಂದು ಮೇಯ್ಸ್ಕೊ ಬಂದು ಹಿಂಗ್ ಇದ್ ಇದ್ ಮಾಡ್ತಾರೆ. ಮಾಡ್ತೀವಿ. ಈ ಶೆಡ್ ಅಂತ ಸಾಕ್ತಾರಲ್ಲ, ಅವ್ರು ಯಾವ ರೀತಿ ಫುಡ್ ನ ಕೊಡ್ಬೋದು? ಅದೇ ಮೇಯ್ಸ್ಕೆ ಬಂದು ಯಾವ ತರದಾರ ಫುಡ್ ಕೊಡ್ಬೋದು. ಫುಡ್ಡಿನ ಬಗ್ಗೆ ಯಾವ ಫುಡ್ನಾರ ಕೊಡ್ಕೋಬಹುದು. ಜೋಳನಾರ ತಲೆ ಜೋಡಿಸಾರ ಕೊಡ್ಬೋದು. ಸೈಲೇಜ್ ಹ್ಮ್. ಸೈಲೇಜ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ? ಭೂಮಿಯಲ್ಲಿ ಬೆಳ್ಕೊಂಡು ಜೋಳನ ಮೆಕ್ಕೆಜೋಳ ಬೆಳೆದು ಹಾ. ಸಿಲೇಜ್ ಮಾಡಿಸಿ ತುಂಬ್ಕೊಂಡು ಹಾಕ್ಬೇಕು. ಅದೇ ಮಿಷಿನ್ ಅಲ್ಲಿ ಹೊಡಿಸ್ತಾರೆ. ಹಾ. ಮಿಷಿನ್ ಅಲ್ಲಿ ಹೊಡಿಸ್ಬಿಟ್ಟು ಹಾ. ಚೀಲಕಾಲಿ ಅದಕ್ಕೆ ತುಂಬ್ಕೊಬಿಟ್ಟು ಹಾ. ಹಾಕ್ಬೋದು. ದಿನ ಎಷ್ಟು ಅಂತ ಹಾಕ್ಬೋದು. ದಿನ ಹಾಕ್ಬೋದು. ದಿನ ಹಾಕ್ಬೋದು. ಶೆಡ್ ಅಲ್ಲಿ ಮಾಡೋರು ಆತರ ಆ ಮಾಡ್ತಾರೆ. ಥರ ಮಾಡ್ಬೋದು. ಈ ರೀತಿ ಮಾಡೋರು. ಸರ್ ಇವಾಗ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಈ ರೀತಿ ಹಿಂಗೆ ಬಿಟ್ಕೊಂಡು ಹೋದ್ರೆ ಕುರಿಗಳು ತಪ್ಪಿಸ್ಕೊಂಡು ಹೋಗಲ್ವಾ ಅಂತ. ಮೇಯ್ಸ್ಕೆ ಬರ್ಬೇಕು ತಪ್ಸ್ಕೊಂಡ್ ಮೆಸ್- ತಪ್ಸ್ಯಾತವೆ ತಪ್ಸ್ಕೊಂಡಾಗ ಒಂದೆರಡು ತಪ್ಸ್ಯಾತವೆ. ಈಗ ತಪ್ಪಿಸ್ಕೊಳ್ತವೆ. ತಪ್ಸ್ಯಾತವೆ ಅಂತ ಹೇಳಿ ಬಿಟ್ರೆ ಅದು ಪ್ರಯೋಜನ ಆಗಲ್ವಲ್ಲ. ಪ್ರಯೋಜನ ಕಾಯಿಲೆ ಆಗಲ್ಲ. ಬರ್ತದೆ. ಈಗ ಅದ್ರಲ್ಲೇ ಜೀವನ ಮಾಡೋರು ಮಾಡ್ಲೇಬೇಕಲ್ಲ. ಮಾಡ್ಲೇಬೇಕು. ಹ್ಮ್. ಅದ್ರಿಂದ ಸ್ವಲ್ಪ ಲಾಸ್ ಆಗುತ್ತೆ ನಿಮಗೆ. ಇನ್ನೇ ಮಾಡ್ತೀವಿ. ಈಗ ಜಮೀನಲ್ಲಿ ಬೆಳೆ ಮಾಡ್ತೀವಿ, ಲಾಸ್ ಆಯ್ತು ಅನ್ನೋಕೋರ್ ಇನ್ನೊಂದ್ ವರ್ಷ ಮುಂದ್ ವರ್ಷ ಕೊಡ್ತೀವಿ. ಅಲ್ಲ ಸರ್ ಇವಾಗ ಸಣ್ಣ ಸಣ್ಣ ಮರಿಗಳಾಗ್ತಾವಲ್ಲ ಕುರಿಗಳು, ಆ ಮರಿಗಳು ಕೂಡ ನೀವ್ ಇದೇ ರೀತಿ ಮೇಯಿಸ್ಕೊಂಡ್ ಬರ್ತೀರಾ? ಇಲ್ಲ ಒಂದ್ ತಿಂಗಳು 2 ತಿಂಗಳು ಕೂಡಾಕ್ತಿವಿ. ಕೂಡಾಕ್ತೀರಾ? ಜಾಲ್ರಿ ಮಾಡಿ ಜಾಲಿ ಮಾಡಿ ಕೂಡಾಕ್ತೀರಾ? ಕೂಡಾಕ್ತಿವಿ. ಆಮೇಲೆ ಅದನ್ನ ಈ ರೀತಿ ಮೇಯಿಸ್ಕೊ ಬರಕ್ಕೆ ಅಂತ ಹ್ಮ್, ಕರ್ಕೊಂಡು ಹೋಗ್ತೀರಾ? ಹ್ಮ್. ಸರಿ ಇವಾಗ ಒಂದು ಸಣ್ಣ ಮರಿನ ತಗೊಂಡ್ರೆ ಅದು ದೊಡ್ಡದಾಗೋದಕ್ಕೆ ಎಷ್ಟು ವರ್ಷಗಳು ಬೇಕಾಗುತ್ತೆ? ಎಷ್ಟು ವರ್ಷ? 6 ತಿಂಗಳು ಸಾಕ್ಬೋದು. 6 ತಿಂಗ್ಳು. ಅಂದ್ರೆ ಚೆನ್ನಾಗಿ ಫುಡ್ ಕೊಟ್ರೆ 6 ತಿಂಗಳು ಸಾಕಾಗುತ್ತೆ. 25,000 ಹಂಗಾದ್ರೆ 6 ತಿಂಗಳು ಸಾಕ್ಬೋದು. 25,000 6 ತಿಂಗಳು. ಸರ್ ಇವಾಗ ಚಿಕ್ಕ ಮರಿನ ನಾವು ತಗೊಂಡ್ ಬರ್ತೀವಿ ಅನ್ನೋದಾದ್ರೆ ಒಂದು ಸಣ್ಣ ಮರಿಗೆ ಎಷ್ಟು ರೂಪಾಯಿ ಎಷ್ಟು ದುಡ್ಡು ಇರುತ್ತೆ 7,000. ಮಾರ್ಕೆಟ್ ಅಲ್ಲಿ? 7,000 ಒಂದ್ ಸಣ್ಣ ಮರಿಗೆ. ಸಣ್ಣ ಮರಿ 7,000 ಇರುತ್ತೆ. 7,000. ಅದನ್ನ ನಾವು ದೊಡ್ಡ ಮಾಡಿ ಮಾರ್ತೀವಿ ಅಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ರೂಪಾಯಿವರೆಗೂ ಹೋಗುತ್ತೆ? ಸಾಕದ್ರಲ್ಲಿ ನೀವು ಸಾಕಿ ಮೇಂಟೈನ್ ಮಾಡಿದ್ರೆ 6 ತಿಂಗಳು 25,000 ಮಾರ್ಬೋದು. ಮಾರ್ಬೋದು. ಇಲ್ಲ ಮಾರ್ದವ್ರ ಬೇಕಾದ್ರೆ 5,000 ಮಾರ್ಕೋಬಹುದು. 5,000 ಮಾಡ್ಕೋಬಹುದು. ಜಾಸ್ತಿ ಅಂದ್ರೆ ಎಷ್ಟು ರೂಪಾಯಿಗೆ ಹೋಗ್ಬೋದು? 25,000 30,000. 25,000 30,000 ಹೋಗುತ್ತೆ. ಇದ್ರಲ್ಲಿ ಏನಾದ್ರು ವೆರೈಟೀಸ್ ಇದೆಯಾ ಕುರಿಲಿ? ನಮ್ ಕಡೆ ಎಲ್ಲ ಇದೆ. ಬೇರೆ ಬೇರೆ ಜಾತಿ ಕುರಿ ಇದಾವೆ ಬೇರೆ ಬೇರೆ ಕಡೆ. ಬೇರೆ ಬೇರೆ ಕಡೆ. ನೀವು ಇವಾಗ ಕುರಿ ಸಾಗಾಣಿಕೆ ಮಾಡಿದ್ರೆ ಅಥವಾ ಕೋಳಿ ಫಾರ್ಮ್ ಏನಾದ್ರು ಮಾಡಿದ್ರೆ ಈಗ ನೀವು ಇಲ್ಲೇ ಇರ್ಬೇಕು, ಪ್ರತಿಯೊಂದನ್ನು ಕೂಡ ನೀವು ನೀಟಾಗಿ ನೋಡ್ಕೋಬೇಕು, ರಾತ್ರಿ ಎಲ್ಲ ಕಾವಲುಗಾರನಾಗಿ ಕಾಯ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಗ ಎಷ್ಟು ಮಾಡರ್ನೈಸ್ ಆಗಿದ್ದಾರೆ ಅಂದ್ರೆ ರೈತರು ಈ ರೀತಿ CCTV ಕ್ಯಾಮ್ರಾನ ಅಳವಡಿಸ್ಕೊಂಡಿರ್ತಾರೆ. ಸೊ ಅಕ್ಕಪಕ್ಕ ಈ ರೀತಿ ಓಡಾಡಿದ್ರು ಕೂಡ ಸೊ ಅವರ ಮೊಬೈಲಿಗೆ ನೋಟಿಫಿಕೇಶನ್ಸ್ ಹೋಗುತ್ತೆ. ಅವ್ರ ಮೊಬೈಲ್ ನೈಟ್ ಟೈಮು ಕೂಡ, ರಾತ್ರಿ ಹೊತ್ತು ಕೂಡ ಅವರ ಮೊಬೈಲ್ಗೆ ನೋಟಿಫಿಕೇಶನ್ಸ್ ಹೋಗೋದ್ರಿಂದ ಸಡನ್ ಆಗಿ ಅವ್ರ ಮೊಬೈಲ್ ರಿಂಗ್ ಆಗುತ್ತೆ, ಕಾಲ್ ಬರುತ್ತೆ. ಆಗ ಅವರು ಪಟ್ಟಂತೆ ತಕ್ಷಣ ಆ ಕುರಿ ಸಾಗಾಣಿಕೆ ಏನ್ ಮಾಡ್ತಿರ್ತಾರೆ ಅಂತ ಜಾಗಕ್ಕೆ ಬರ್ಬೋದು. ಸೈಲೇಜ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾರೆ ನೋಡಿ. ಈ ರೀತಿ ಜೋಳನ ಮೀಡಿಯಂ ಎಳೆದು ಅಲ್ಲ ಬಲ್ತಿರೋದು ಅಲ್ಲ, ಮೀಡಿಯಂ ಲೆವೆಲ್ ಜೋಳನ ಕಟ್ ಮಾಡಿಬಿಟ್ಟು ಮೆಷಿನ್ ಅಲ್ಲಿ ಅದನ್ನ ಓಡಿಸ್ತಾರಂತೆ. ಓಡಿಸ್ಬಿಟ್ಟು ಈ ರೀತಿ ಗುಂಡಿಗೆ ತುಂಬ್ತಾರಂತೆ. ಓಕೆ, ಅದು ಲಿಟಲ್ ಸ್ವಲ್ಪ ಫರ್ಮೆಂಟ್ ಆಗಿರೋ ತರ ಆಗಿತ್ತು ನಾನು ನೋಡಿದಾಗ. ಅದನ್ನ ಕುರಿಗಳಿಗೆ ಅಂತ ಕೊಡ್ತಾರಂತೆ. ಸರ್ ಇವಾಗ ಶೆಡ್ ಅಲ್ಲಿ ಮಾಡೋರು ಸೈಲೇಜ್ ಹಾಕ್ತಾರಲ್ವಾ ಕುರಿಗಳಿಗೆ, ಯಾವ ರೀತಿ ಸೈಲೇಜ್ ಪ್ರಿಪೇರ್ ಮಾಡೋದು? ಮೇಡಮ್ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ಒಬ್ಬೊಬ್ರು ಬ್ಯಾಗ್ ಅಲ್ಲಿ ಮಾಡ್ತಾರೆ, ಒಬ್ಬೊಬ್ರು ದುಡ್ಡು ಕೊಟ್ಟು ಒಂದು 25 kg ಬ್ಯಾಗ್ ಬರುತ್ತೆ, ಅದ್ರಲ್ಲೂ ತಂದು ಮಾಡ್ತಾರೆ. ಈಗ ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಜಮೀನ್ ಇದೆಯಲ್ಲ ಅದ್ರ ಹಾರ್ವೆಸ್ಟ್ ಮಾಡ್ಕೊಂಡು ಒಂದು ಗುಂಡಿ ಹಸಿ ರಸಮೇವು ಅಂತ ಬರುತ್ತೆ. ರಸಮೇವು ಈಗ ಒಂದು 48 ದಿನ 50 ಒಂದು ಹಾಲು ಒಂದು ರೇಂಜಿಗೆ ಹಾಲು ಕಟ್ಟುತ್ತಲ್ಲ, ಆ ಟೈಮಲ್ಲಿ ನಮ್ಮ ಹೊಲಗಳಲ್ಲೇ ಮಿಷಿನ್ ಇದೆ. ಮಿಷಿನ್ ಅಲ್ಲಿ ಚಾಪ್ ಮಾಡ್ಕೊಂಡ್ಬಂದು ಗುಂಡಿ ಚಾಪ್ ಮಾಡ್ಕೊಂಡ್ಬಂದು ಹಾಕ್ತೀರಾ? ಅಂದ್ರೆ ಜೋಳ ತುಂಬಾ ಬಲ್ತು ಇರಬಾರ್ದು, ತೀರಾ ಎಳೆದು ಆಗಿರ್ಬಾರ್ದು. ಮೀಡಿಯಂ ಏನ್ ಜೋಳ ಇರುತ್ತೆ ಅದನ್ನ ತಗೊಂಡ್ ಬಂದ್ಬಿಟ್ಟು ನೀಟಾಗಿ ಚಾಪ್ ಮಾಡ್ಬಿಟ್ಟು ಈ ರೀತಿ ಹಾಕ್ತೀರಾ? ಸಿಪ್ಪೆ ಸಮೇತ ಹಾಕ್ತೀರಾ? ಎಲ್ಲ ಫುಲ್ ಪೂರ್ತಿ ಒಂದು ಚೂರು ಒಂದು ಕಡ್ಡಿ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು
ಇನ್ ಎಲ್ಲ full ಮಿಕ್ಕಿದೆಲ್ಲದನ್ನು ಕೂಡ silage. ಸೈಲೇಜ್ ಮಾಡಿ ಮಾಡ್ತೀರಾ. ಸರ್ ಇವಾಗ ಈ ತರ ಗುಂಡಿಗೆ ತುಂಬಿದ್ಮೇಲೆ ಅದು ಎಷ್ಟು ದಿನ ಬೇಕಾಗುತ್ತೆ ಅದನ್ನ ತೆಗೆದು ಮೇಡಮ್ ಮತ್ತೆ ನಾಳೆಯಿಂದಲೇ ತೆಗಿಬಹುದು. ನಾಳೆಯಿಂದನೇ ತೆಗಿಬೋದು. 48 ದಿನ 58 ದಿನ ಅಂತ ಏನಿರಲ್ಲ. ನಾಳೆಯಿಂದಲೇ ತೆಗಿಬಹುದು, ಏನು ಆಗಲ್ಲ. ನಾಳೆಯಿಂದನೇ ತೆಗಿಬೋದು, ಏನಾಗಲ್ಲ. ಏನಾಗಲ್ಲ. ಸರ್ ಇವಾಗ 100 ಕುರಿ ಏನಾದ್ರು ನಾವು ಸಾಕ್ತಿವಿ ಅನ್ನೋದಾದ್ರೆ ಎಷ್ಟು ಎಕರೆಲಿ ನಾವು ಜೋಳನ ಮಾಡ್ಬೇಕಾಗುತ್ತೆ, ಬೆಳಿಬೇಕಾಗುತ್ತೆ? 100 ಕುರಿ ಸಾಕ್ಬಹುದು. ಹ್ಮ್. ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ. ಮೇಂಟೈನ್ ಮಾಡೋದು ಬಹಳ ಮೇವ್ ಕಷ್ಟ ಇದೆ, ಹಾಕೋದು ಮೇವ್ ಹಾಕೋದು ಕಷ್ಟ. ಅದಕ್ಕೆ ಈಗ ಇದ್ರ ಅಂದಾಜು ಎಷ್ಟು ಎಕರೆಲಿ ಜೋಳ ಹಾಕ್ಬೇಕಾಗುತ್ತೆ? ಮಿನಿಮಮ್ ಅಂದ್ರೆ ಒಂದು 15 ಎಕರೆ ಸರಿ. ಒಂದ್ 15 ಎಕರೆಲಿ ದಿನ ಡೈಲಿ ಅಲ್ಲೇ ಹಾಕ್ತೀನಿ ಅಂದ್ರೆ ದಿನ ಅಲ್ಲಿ ಹಾಕ್ತೀನಿ ಅಂದ್ರೆ ಬ್ಯಾಚ್ ವೈಸ್ ಬೆಳ್ಕೊತಾ ಇರ್ಬೇಕು. ಬ್ಯಾಚ್ ವೈಸ್ 15 ಎಕರೆಲಿ ಬೆಳ್ಕೊತಿರ್ಬೇಕು. ಹಾ. ಸೂಪರ್ ನೇಪಿಯರ್ ಹಾ. ಈಗ ಹೊರಗಡೆ ಒಂದ್ ಗಳಿಗೆ ಅಡ್ಡಾಡ್ಕೆ ಬರಕ್ಕೆ ಜೋಳ ಪೀಡ್ಸ್ ಹಾ. ಎಲ್ಲ ಖರ್ಚು ಬರುತ್ತೆ. ಅವೆಲ್ಲ ಖರ್ಚು ಬರುತ್ತೆ. ಸೈಲೇಜ್ ಅಲ್ದಲೆ ಬೇರೆ ಏನು ಶೆಡ್ ಅಲ್ಲಿ ಕುರಿನ ಹುಲ್ಲ್ ಸಾಕ್ತೀನಿ, ರಾಗಿ ಹುಲ್ಲು ರಾಗಿ ಹಾಕ್ಬೋದು. ಹುಲ್ಲ್ ಹಾಕ್ಬೋದು. ಅದು ಬಿಟ್ರೆ ಇನ್ನ ಇದ್ ಉರುಳಿ ಏನೋ ಬರುತ್ತೆ. ಉರುಳಿ. ಈಗ ಒಂದೊಂದು ಈಗ ನಮ್ಗೆ ಏನ್ ಸಿಗುತ್ತೆ ಪ್ರಾಪರ್ ಅದನ್ನ ಅದನ್ನ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಅದನ್ನ ಏನ್ ಸಿಗುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಕುರಿ ಸಾಗಾಣಿಕೆ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಮೌಂಟ್ ಅಲ್ಲಿ ನಾವು ಕುರಿ ಸಾಗಾಣಿಕೆ ಮಾಡೋದಕ್ಕೆ ಆಗುತ್ತೆ. ಇಲ್ಲ ಅಂದ್ರೆ ಜಾಸ್ತಿ ವೆಚ್ಚ ಏನಾದ್ರು ಮಾಡ್ತೀವಿ ಅಂದ್ರೆ ನಮಗೆ ಪ್ರಾಫಿಟ್ ಏನು ಬರಲ್ಲ, ಲಾಭ ಏನು ಇರಲ್ಲ. ಸರ್ ಇವಾಗ ಒಂದು ಸೈಲೇಜು ನಮಗೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಅಂದ್ರಲ್ಲ, ಒಂದು ಚೀಲಕ್ಕೆ ಎಷ್ಟಿರುತ್ತೆ ಮ್ಯಾಕ್ಸಿಮಮ್? ನಮ್ ಇಲ್ಲಿಗೆ ನಿಮಗೆ ಪ್ರೆಸೆಂಟ್ ತಂದು ಹಾಕದೆ 5.5 ರೂಪಾಯಿಂದ 6 ರೂಪಾಯಿ ಕೆಜಿ ಲೆಕ್ಕದಲ್ಲಿ ಕೆಜಿ ಲೆಕ್ಕ ತಂದು ಕೊಡ್ತಾರೆ. ಹಾ. ಇಲ್ಲ ನಾವೇ ಹಾಕೊಂಬತ್ತೀವಿ ಅಂದ್ರೆ ಒಂದು 50 ಪೈಸೆ ಕಡಿಮೆ. ಒಂದ್ 50 ಪೈಸೆ ಕಡಿಮೆ. ಕಡಿಮೆ. ಒಂದು ಕುರಿಗೆ ಒಂದು ದಿನಕ್ಕೆ ಎಷ್ಟು ಬೇಕಾಗ್ಬೋದು ಸೈಲೇಜ್? ಮೀಡಿಯಂ ಲೆವೆಲ್ ಕುರಿ ಇದೆ ಅಂದ್ರೆ ಕುರಿ ಲೆವೆಲ್ ಅಂದ್ರೆ ದಿನನೂ ರೇಜ್ ಆಗ್ತಾವಲ್ಲೇ ಹೋಗುತ್ತೆ ಹೊರತು ಅದು ಕಡಿಮೆ ಆಗಲ್ಲ. ಈಗ ಹಾ. ಒಂದ್ ಮರಿನೇ ಒಂದ್ ಅರ್ಧ ಕೆಜಿ ಮೇಲೆ ತಿನ್ನುತ್ತೆ. ಅರ್ಧ ಕೆಜಿ ಅಂದ್ರೆ ಮೇಲೆ ಒಂದು ತಿನ್ನುತ್ತೆ. 22 ದಿನದ ಮರಿ. 22 ದಿನದ ಮರಿನ ಮರಿ ಅರ್ಧ ಕೆಜಿ ಮೇಲೆ level ಬರುತ್ತೆ. ಅಲ್ಲಿ ತಿಂತಾ ಹೋಗುತ್ತೆ. ಅದು ದಿನ ರೇಜ್ ಆದಂಗೆ ಅದು ಬಾಡಿ ವೇಟ್ ತಕ್ಕಂಗೆ ತಿಂತಾ ಹೋಗುತ್ತೆ. ಬಾಡಿ ವೇಟಿಗೆ ತಕ್ಕನಾಗಿ ತಿನ್ನುತ್ತೆ. ಸೊ ಓವರ್ ಆಲ್ ನೋಡೋದಾದ್ರೆ ನಾವು ಸೈಲೇಜ್ ಹಾಕಿ ಶೆಡ್ ಮಾಡಿ ನಾವು ಕುರಿ ಸಾಗಾಣಿಕೆ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ನಮಗೆ ಮಿನಿಮಮ್ ಪ್ರಾಫಿಟ್ ಸಿಗುತ್ತೆ. ಮಿನಿಮಮ್ ಪ್ರಾಫಿಟ್. ಈಗ ಹೊರಗಡೆ ಬಿಟ್ಬಿಟ್ಟು ಮೇಯ್ಸ್ಕೊಂಡ್ ಬರ್ತೀನಿ ಅಂದ್ರೇನೆ ಅಲ್ಲೇ ಸ್ವಲ್ಪ ಜಾಸ್ತಿ ಪ್ರಾಫಿಟ್ ಇರೋದು. ಆ ತರ ನೋಡೋದಾದ್ರೆ ಕುರಿ ಸಾಗಾಣಿಕೆ ಮಾಡ್ಕೊಂಡು ಮೇಯ್ಸ್ಕೊಂಡು ನಾವು ಬರ್ತೀವಿ ಅನ್ನೋದಿದ್ರೆ ಹಳ್ಳಿಲೇ ಆಗ್ಬೇಕು. ಸಿಟಿಗಳಲ್ಲಿ ಶೆಡ್ ಮಾಡ್ಕೊಂಡು ಕುರಿ ಸಾಗಾಣಿಕೆ ಮಾಡ್ತೀವಿ ಅನ್ನೋದು ಕಷ್ಟ. ಸಾಕ್ಬೋದು ಒಂದ್ 20 ಒಂದ್ 20 ಒಳಗ್ ಸಾಕ್ಬೋದು. ಮೇಜರ್ ಅಂದ್ರೆ ಇಲ್ಲ ಏನು. ಈಗ ಸಿಟಿ ಕಡೆ ಸಾಕೋದಕ್ಕೂ ಒಂದು ಇದಾಗಿದೆ. ಈ ಕವರ್ ಬರುತ್ತಲ್ಲ, ಹ್ಮ್. ಈ ಕವರು, ಈ ಹಗ್ಗ ಇದೆಲ್ಲದನ್ನ ಏನ್ ಮಾಡುತ್ತೆ, ಅದಕ್ಕೆ ಡಿವಾರ್ಮಿಂಗ್ ಕಡಿಮೆ ಇರುತ್ತಲ್ಲ, ಈ ಪ್ರೋಟೀನ್ ಅಂಶ ಕಡಿಮೆ ಇರುತ್ತೆ. ಅದನ್ನ ಏನ್ ಮಾಡುತ್ತೆ, ತಿನ್ನುತ್ತಲ್ಲ, ಆ ಕರಳಲ್ಲಿ ಸುತ್ಕೊಂಡ್ ಫುಲ್ ಗಂಟು ಬರುತ್ತೆ. ಹ್ಮ್. ಈ ಗಂಟು ಬಂದಾಗ ಏನಾಗುತ್ತೆ, ಕುರಿ ವೀಕ್ ಆಗ್ತಾ ಹೋಗುತ್ತೆ. ಈಗ ಮಿನಿಮಮ್ ಒಂದು 20 ಕೆಜಿಗೆ ನಾವು ಅವರೇಜ್ ಟಗರು ಸಾಕಿದೀವಿ ಅಂದ್ರೆ ಅದು ಒಂದು ವಾರದೊಳಗೆ ವೀಕ್ ಆಗ್ತಾ ಬರುತ್ತೆ. ಹ್ಮ್. ವೀಕತ ಒಂದು 10 ಕೆಜಿ ವರೆಗೂ ಬರುತ್ತೆ. ಹ್ಮ್. 30 ಕೆಜಿ ತಗರು 20 ಕೆಜಿ ಡೌನ್ ಆಗುತ್ತೆ. ಡೌನ್ ಆಗುತ್ತೆ. ಅಂದ್ರೆ ಸಿಟಿಲಿ ಸಾಕೋದಕ್ಕೂ ನೋಡಿ. ಈಗ ನಮ್ದೇ ಒಂದು ಸೈಟ್ ಇದೆ. ಆ ಸೈಟ್ ಅಲ್ಲಿ ಏನು ಕವರ್ ಎಸ್ತಿರ್ದಂಗೆ ನೋಡಿ ಹುಷಾರಾಗಿ ಸಾಕ್ಬೇಕು. ಸೊ ಅಂದ್ರೆ ಪ್ಲಾಸ್ಟಿಕ್ ಯಾಮಾರ್ತು ಅಂದ್ರೆ ಗಂಟ್ಲಿ ಸಿಗಾಕೊಂಡೆಲ್ಲ ಡೆತ್ ಆಗುತ್ತೆ. ಅಂದ್ರೆ ಕುರಿ ಸಾಗಾಣಿಕೆಯಲ್ಲಿ ಅದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಒಂದು ಚೂರು ಪ್ಲಾಸ್ಟಿಕ್ ಕೂಡ ಕುರಿ ತಿನ್ನೋಗಿಲ್ಲ. ಡೈಜೆಷನ್ ಅಷ್ಟು ಇಲ್ಲೇ ಇಲ್ಲ. ಓಕೆ, ಅದೊಂದು ಮೇಜರ್ ಪ್ರಾಬ್ಲಮ್. ನಾವ್ ಇವಾಗ ಸಿಟಿಲಿ ಏನಾದ್ರು ಕುರಿ ಸಾಗಾಣಿಕೆ ಮಾಡ್ತೀವಿ ಅಂದ್ರೆ ಹಳ್ಳಿಗಳಲ್ಲಿ ನಮಗೆ ಅಷ್ಟು ಪ್ಲಾಸ್ಟಿಕ್ ಎಲ್ಲ ಇಲ್ಲಿ ಸಿಗಲ್ಲ. ಅದ್ರಲ್ಲಿ ಸಿಗುತ್ತೆ. ಸಿಟಿಲಿ ಕಡಿಮೆ. ಈಗ ರೈತರುಗಳು ಆಳುಗಳು ಕರ್ಕೊಂಡ್ ಬಂದು ಕೆಲಸ ಮಾಡಿಸ್ತಿರ್ತಾರಲ್ಲ, ಅವರೆಲ್ಲ ಹಾಕೋ ಇರ್ತಾರೆ. ನಾವು ಅಂದ್ರೆ ಮುಂದಾಲೋಚನೆಯಾಗಿ ತೆಗ್ದಾಕ್ಬೇಕು. ಈಗ ಈ ವ್ಯೂ ನೋಡಕ್ ಬರ್ತಾರ ಗುಡ್ಡದಲ್ಲಿ, ಹಾ. ಅವರೆಲ್ಲ ಈ ಕುರ್ಕುರೆ ಕವರ್, ಈ ಗೋಬಿ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಆಳು ಮುಳು ತಗೊಂಡ್ಬಂದು ಹಾಕ್ತಾ ಇರ್ತಾರೆ. ಹ್ಮ್. ಅದನ್ನೆಲ್ಲ ನಾವು ನೋಡ್ಕೊಂಡು ಕಿತ್ಕೊಂಡು ಅದು ಬೈಕ್ ಹಾಕೊಂಡಾಗ ಕಿತ್ತು ಮಾಡ್ಕೊಂಡು ಇವಾಗ ಇದೊಂದು ಸಮಸ್ಯೆ ರೈತರಲ್ಲಿ ಆಗ್ತಾ ಇರೋದು. ಎಕ್ಸ್ಪೆಷಲಿ ನೋಡಿದ್ರೆ ಕುರಿ ಸಾಗಾಣಿಕೆ ಮಾಡ್ತಿರೋರಲ್ಲಿ ಇದೊಂದು ಮೇಜರ್ ಸಮಸ್ಯೆ ಕಾಣ್ತಾ ಇದೆ. ಈಗ ವಿಸಿಟ್ ಮಾಡಕ್ಕೆ ಅಂತ ಬರ್ತಾರೆ ಅಥವಾ ಯಾವ್ದಾದ್ರು ಒಂದು ಕೆಲಸ ಇದೆ ಅಂತ ಹೋಗ್ತಾ ಇರ್ಬೇಕಾದ್ರೆ ರೋಡಲ್ಲೆಲ್ಲ ಇವಾಗ ಪ್ಲಾಸ್ಟಿಕ್ ಕವರ್ ಅದನ್ನೆಲ್ಲ ಬಿಸಾಕೋದ್ರಿಂದ ಅದನ್ನ ಕುರಿಗಳು ತಿಂದು ಹೆಚ್ಚಾಗಿ ಕುರಿಗಳು ಕೂಡ ಸಾವನ್ನಪ್ತಾ ಇದಾವೆ, ಡೆತ್ ಆಗ್ತಾ ಇದೆ. ಡೆತ್ ಆಗಿದೆ ಮೇಡಮ್. ನಮ್ದೇ ಒಂದು 70 ಮೇಲೆ ಸತ್ತಿದೆ. 5 ವರ್ಷದಿಂದ ಒಂದ್ 70ರಿಂದ ಮೇಲ್ ಕುರಿಗಳು ಸತ್ತೋಗಿದೆ ಬರೀ ಪ್ಲಾಸ್ಟಿಕ್ ತಿಂದು. ಅದು ಪ್ಲಾಸ್ಟಿಕ್ ಈಗ ಹಳ್ಳಿಗಳಲ್ಲಿ ಸಿಟಿಲಿ ಜನಗಳು ಬಂದು ಸಿಟಿಯಿಂದ ಬಂದವ್ರು ಏನ್ ಮಾಡ್ತಾರೆ ಗೊತ್ತಾ ಮೇಡಮ್, ಇಲ್ಲಿ ಗುಡ್ಡ ನೋಡೋದಕ್ಕೆ ಗ್ಲಾಸ್ ಬಾಟ್ಲ್ ಹೊಡೆದಾಕೋದು ಏನೇನೋ ಮಾಡಿ. ಈಗ ಅದನ್ನ ಏನ್ ಮಾಡ್ತೇವೆ, ಈ ಡಿವಾರ್ಮಿಂಗ್ ಕಡಿಮೆ ಆಗಿರುತ್ತಲ್ಲ, ಈಗ ಉಪ್ಪಿನ ಅಂಶಕ್ಕೋಸ್ಕರ ಕುರಿ ಇದ್ ಮಾಡುತ್ತೆ. ನಾವು ಮನುಷ್ಯರಾದ್ರೆ ಉಪ್ಪು ಹಾಕೊಂಡು ತಿಂತೀವಿ, ಕುರಿಗೆ ಉಪ್ಪು ಸಿಗಲ್ಲ, ಇದು ಸೆಪ್ಪೆ ಹುಲ್ಲು. ಅದರಿಂದಾಗಿ ಏನ್ ಮಾಡ್ತೇವೆ, ಈ ಕವರ್ ಎಲ್ಲೇ ಬಿದ್ದಿರಿದ್ರು ಓಡಾಗಿ ಫಸ್ಟ್ ಕವರ್
ಕವರ್ನೇ ತಗೊಂಡು ತಿನ್ನೋದಕ್ಕೆ ಅಂತ ಹೋಗ್ತವೆ ಕುರಿಗೆ. ಹ್ಮ್. ಕುರಿಗೂ ಅದೊಂಥರ ಸ್ನಾಕ್ಸ್ ತರ ಪ್ಲಾಸ್ಟಿಕ್ ಹ್ಮ್. ಅದೆಲ್ಲ ಕುರಿಗೂ ಕೂಡ ಇಷ್ಟ ಆತರ ಎಲ್ಲ ಸ್ನಾಕ್ಸ್ ಎಲ್ಲ. ಅದು ಏನಾಗುತ್ತೆ ಮುಲ್ಕಿಗೆ ಬರಲ್ಲ, ಮತ್ತೆ ಒಳಕ್ ಹೋತು ಅಂದ್ರೆ ಈ ಹಾ. ಗಂಟ್ಲು ಇದೆಯಲ್ಲ ಮೇಡಮ್, ಅದರಿಂದ ಒಳಕ್ ಹೋಯ್ತು ಅಂದ್ರೆ ಮತ್ತೆ ಆಚೆ ಕಡೆ ಬರಲ್ಲ ಅದು. ಹಾ ನಾವು ನೀವೇನೇ ಆಪರೇಷನ್ ಮಾಡಿ ತೆಗ್ಸಿದ್ರು ಉಳಿಯಲ್ಲ. ಈ ಮನುಷ್ಯರಾದ್ರೆ ಹೆಂಗಾರು ಇದ್ ಮಾಡ್ಬೋದು. ಹ್ಮ್ ನಾವು ಒಂದೆರಡು ಕುರಿ ಆಪರೇಷನ್ ಮಾಡಿಸಿ ಏನೇನೋ ಮಾಡಿದ್ವು, ಆದ್ರೂ ಹ್ಮ್. ಆಗ್ಲಿಲ್ಲ. ಆಗ್ಲಿಲ್ಲ. ಅದೊಂದು ಮೇಜರ್ ಸಮಸ್ಯೆ ಇದು.